ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಪ್ರೀತಿಯ ಕನ್ನಡ ಟೆಕ್ ಇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಈ ಒಂದು ಹಿಡಿದಲ್ಲಿ ಜಸ್ಟ್ ಏನಲ್ಲ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಸರ್ ಪ್ರತಿಯೊಬ್ಬರು ಕೂಡ ನಿಮಗೆಲ್ಲರೂ ಕೂಡ ಈ ಒಂದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್, ತುಂಬ ಯೂಸ್ಫುಲ್ ಆಗುತ್ತೆ. ಅದರಲ್ಲಿ ಆಲ್ಮೋಸ್ಟ್ ನಮ್ಮ ನ್ಯೂ ಕ್ರಿಯೇಟರ್ಸ್ ಯಾರೆಲ್ಲ ಇದ್ದಾರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಏನಪ್ಪ ಅಂದರೆ ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಹಿಡಿದಲ್ಲಿ SEO ಯಾವ ರೀತಿ ಮಾಡೋದು, ಅದು ಒಂದು ಪ್ರೊಫೆಷನಲ್ ರೀತಿ ಯಾವ ರೀತಿ ಒಂದು SEO ಮಾಡೋದು ಅಂತ ನನಗೆ ಈ ಒಂದು ಸಂಪೂರ್ಣ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಕ್ಚುಲಿ SEO ಅಂದರೆ ಏನಪ್ಪ ಅನ್ನೋದು ತುಂಬ ಸಿಂಪಲ್. SEO ಅಂದರೆ ಸರ್ಚ್ ಇಂಜನ್ ಆಪ್ಟಮೈಜೇಷನ್ ಅಂತ ಬಂದ್ಬಿಟ್ಟು ಇದು ಮೇನ್ ಇಂಪಾರ್ಟೆಂಟ್. SEO ಅಂದರೆ ಏನಪ್ಪ ಅಂದ್ರೆ ತುಂಬ ಸಿಂಪಲ್. ಏನು ಹೇಳ್ಬೇಕಾದ್ರೆ ನಿಮಗೆ ಕ್ಲಿಯರ್ಗೆ ಅಂದರೆ ಒಳ್ಳೆ ರೀತಿಯಿಂದ ಒಂದು ಟೈಟಲ್ ಹಾಕಬೇಕು, ಒಳ್ಳೆ ರೀತಿಯಿಂದ ಒಂದು ಟ್ಯಾಗ್ಸ್ ಹಾಕಬೇಕು, ಮತ್ತು ಒಳ್ಳೆ ರೀತಿಯಿಂದ ಒಂದು ಡಿಸ್ಕ್ರಿಪ್ಷನ್ ಹಾಕಬೇಕು. ಇಷ್ಟು ಹಾಕಿದರೆ ಪ್ರೊಫೆಷನಲಾಗಿ ನಿಮ್ಮ ಒಂದು ವೀಡಿಯೋ ವೈರಲ್ ಆಗುತ್ತೆ. ಎಕ್ಸಾಂಪಲಾಗಿ ಹೇಳ್ಬೇಕಾದ್ರೆ ಈಗ ನೀವು ನೋಡಿ, ಔ ಟು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಇನ್ ಕನ್ನಡ ಸರ್ಚ್ ಮಾಡಿದ ತಕ್ಷಣ ಅಲ್ಲಿ ನಮ್ಮ ಒಂದು ವಿಡಿಯೋ ಸಜೆಷನ್ ಆಗುತ್ತೆ. ಔ ಟು ಕ್ರಿಯೇಟ್ ಏನು ಚಾನಲ್ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ನಮ್ಮ ಒಂದು ಸಜೆಷನ್ ಐತೆ. ಔ ಟು ಮತ್ತೆ ಕ್ರಿಯೇಟ್ ಇದನ್ನ ಸರ್ಚ್ ಮಾಡಿದ್ರೆ ಕೂಡ ಆಟೋಮೆಟಿಕ್ ನೀವು ಏನು ಸರ್ಚ್ ಮಾಡಿದ್ರು ಆಟೋಮೆಟಿಕ್ ನಮ್ಮೊಂದು ವೀಡಿಯೋಲಿ ರಿಕಮೆಂಡ್ ಆಗುತ್ತೆ, ಮೇಲ್ಗಡೆನೂ ಕೂಡ ಬರುತ್ತೆ. ಇದಕ್ಕೆಲ್ಲ ಬರೋದಕ್ಕೆ ಕಾರಣ ಏನಂದರೆ SEO ಇರುವಂಥ ಪವರ್ ತುಂಬ ಇದೆ ಆ್ಯಕ್ಚುಲಿ ಉಂಟು. ಯಾಕಂದರೆ SEO ಹಾಕಿದ್ರೆ ಅಂದರೆ ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ಸ್ ವೀಡಿಯೋ ವೈರಲ್ ಆದಂಗೆ. ಅದು ಯಾವ ರೀತಿ ಏನು ಎಲ್ಲ ನಾನು ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಸ್ಟಾರ್ಟ್ ಮಾಡೋದು ಮುಂಚೆ, ಇದಕ್ಕಿಂತ ಮುಂಚೆ ಕೂಡ ನಾನು ನಿಮಗೆ ಎಲ್ಲರಿಗೂ ಹೇಳಿದ್ದೀನಿ ಏನಂದರೆ SEO ಮಾಡೋದು ಯಾವ ರೀತಿ ಅಂತ ಆಲ್ಮೋಸ್ಟ್ ವೀಡಿಯೋ ಮಾಡಿದ್ದೀನಿ. ಅದ್ರ ಬಟ್ ಇವಾಗ 2026 ಪ್ರೆಸೆಂಟ್ ಇವಾಗೇನು ಟ್ರೆಂಡ್ ನಡ್ತಿದೆ, ಯಾವ ರೀತಿ ಹಾಕಬೇಕು, ಯಾವ ರೀತಿ ಹಾಕಿದ್ರೆ ನಮ್ಮ ವೀಡಿಯೋ ವೈರಲ್ ಆಗುತ್ತೆ, ಅದನ್ನು ಕೂಡ ನಾನು ನಮಗೆ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೈತೆ. ಈ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮೊಂದು ಚಾನಲ್ ಯಾರೆಲ್ಲ ಹೊಸ ಮಾಡ್ತಾರೆ ಪ್ಲೀಸ್ ಕೆಲಸ ಮಾಡಿಸ್ಬೇಕು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ಮೊದಲನೇ ಬಂದ್ಬಿಟ್ಟು ನಾವು SEO ಮಾಡಬೇಕಪ್ಪ ಅಂದರೆ ನಾವು ಈ 2BD ಅಪ್ಲಿಕೇಶನ್ ಮತ್ತು ಕೆಲವೊಂದಷ್ಟು ಅಪ್ಲಿಕೇಶನ್ ಯೂಸ್ ಮಾಡ್ತಾಯಿದ್ವಿ. ಅದ್ರ ಬಗ್ಗೆ ಇನ್ನು ಮುಂದೆ ಯಾವುದೇ ರೀತಿ ಅಪ್ಲಿಕೇಶನ್ ಯೂಸ್ ಮಾಡೋ ಅವಶ್ಯಕತೆಯೇ ಇಲ್ಲ. ಯಾಕಪ್ಪ ಅಂದರೆ ತುಂಬ ಸಿಂಪಲ್. ನಾವೀಗ ಈ ChatGPT ಆಗಿರ್ಬೋದು, ಈ ಜಿಮ್ನಿ ಆಗಿರ್ಬೋದು, ಇದನ್ನ ಯೂಸ್ ಮಾಡ್ಕೊಂಡು ನಾವು ಆರಾಮಾಗಿ ಮಾಡ್ಬೋದು. ಆರಾಮಾಗಿ ನಾವು SEO ಮಾಡ್ಬೋದು, ಆರಾಮಾಗಿ ನಮ್ಮ ವೀಡಿಯೋ ವೈರಲ್ ಕೂಡ ಮಾಡ್ಕೊಳ್ಬೋದು. ಮೇನ್ ಇಂಪಾರ್ಟೆಂಟ್. ಈಗ ನಾನು ನಿಮಗೆ ಮೊದಲು ಮುಟ್ಟು ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಆಯ್ಕೆ ನಾನು ನಿಮಗೆ ಕ್ಲಿಯರಾಗಿ ತಿಳಿಸ್ತೀನಿ. ಯಾವ ರೀತಿ ಒಂದು SEO ಮಾಡೋದು ಏನು ಎಲ್ಲ ನಿಮಗೆ ತಿಳಿಸ್ತೀನಿ. ಏನೋ ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲು ಮುಟ್ಟು ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿದ್ದೀನಿ. ಏನಪ್ಪ ನಮ್ಮ ಒಂದು ವೀಡಿಯೋಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಏನು, ನಮ್ಮ ಒಂದು ವೀಡಿಯೋ ಟೈಟಲು, ಡಿಸ್ಕ್ರಿಪ್ಷನು, ಟ್ಯಾಗ್ಸು, ತಮ್ನಲ್, ಈ 4 ತುಂಬ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇವು 4. ಇವಾಗ ನಾವು ಪ್ರೆಸೆಂಟ್ ಏನು ಮಾಡಬೇಕು, ಮೇನ್ ಇಂಪಾರ್ಟೆಂಟ್ ನಮ್ಮ ಒಂದು ವೀಡಿಯೋಗೆ ನಾವು ಟೈಟಲ್ ಹಾಕಬೇಕು. ಒಂದು ಟೈಟಲ್ ಅಂದರೆ ಯಾವ ರೀತಿ ಟೈಟಲ್ ಹಾಕೋದು ಅಂದರೆ ನಿಮಗೆ ತುಂಬ ಜನ ಗೊತ್ತಿಲ್ಲ ಆ್ಯಕ್ಚುಲಿ ಉಂಟು. ಟೈಟಲ್ ಯಾವ ರೀತಿ ಮಾಡೋದು ತುಂಬ ಸಿಂಪಲ್, ಏನೂ ಇಲ್ಲ. ನೀವೇನು ಮಾಡಿ ChatGPT ಓಪನ್ ಮಾಡಿ. ಈ ChatGPT ಗೂಗಲ್ ಜಿಮಿನಿ ಇದೆ, ಇದನ್ನ ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ತುಂಬ ಯೂಸ್ ಆಗುತ್ತೆ. ಏನಂದರೆ ChatGPT ಓಪನ್ ಮಾಡ್ಕೊಂಡು ಇಲ್ಲಿ ಏನು ಮಾಡ್ಕೊ, ಜಸ್ಟ್ ನೀವು ಫೋಟೋ ಏನಂದರೆ ನಿಮ್ಮ ಫೋಟೋ ಅಪ್ಲೋಡ್ ಮಾಡಬೇಕು. ಎಕ್ಸಾಂಪಲ್ಗೆ ಬಂದುಬಿಟ್ಟು ನಾನು ಏನು ಮಾಡ್ತೀನಿ, ಈ ಫೋಟೋ ಅಪ್ಲೋಡ್ ಮಾಡ್ತೀನಿ. ಓಕೆ, ಈ ಫೋಟೋ ಅಪ್ಲೋಡ್ ಮಾಡಿ ಏನು ಮಾಡ್ತೀನಿ ನಾನು ಈಗ ನೋಡಿ, SEO ರ್ಯಾಂಕಿಂಗ್ ನೋಡ್ಕೊಳ್ಬೋದು. ಜಸ್ಟ್ ರ್ಯಾಂಕಿಂಗ್, ಟೈಟಲ್ ಆ್ಯಂಡ್ ಟ್ಯಾಗ್ಸ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಅಂತ ಹಾಕಿಬಿಡ್ತಾನೆ. ಡಿಸ್ಕ್ರಿಪ್ಷನ್. ಜಸ್ಟ್ ಈ ರೀತಿ ಹಾಕಿ ಸೆಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಆಟೋಮೆಟಿಕ್ ಏನಾಗುತ್ತೆ ನಿಮಗೆ SEO ಅಂದರೆ ರ್ಯಾಂಕಿಂಗ್, ಟೈಟಲು, ರ್ಯಾಂಕಿಂಗ್, ಡಿಸ್ಕ್ರಿಪ್ಷನ್ ಎಲ್ಲ ಬರುತ್ತೆ. ನೋಡಿ ಇಲ್ಲಿ ಬಂತು ನೋಡಿ, ಟೈಟಲ್ ಎಲ್ಲ ಸಜೆಷನ್ ಮಾಡ್ತೀನಿ ನೋಡ್ಕೊಳ್ಳಿ. ಈ ರೀತಿ ಟೈಟಲ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಮತ್ತು ಟ್ಯಾಗ್ಸ್ ಕೂಡ ಎಲ್ಲ ಆಟೋಮೆಟಿಕ್ ಕಾಪಿ ಟ್ಯಾಗ್ಸೇ ಬರುತ್ತೆ. ಜಸ್ಟ್ ನಾವು ಏನು ಮಾಡೋಂಗಿಲ್ಲ, ಇಲ್ಲಿ ಕಾಪಿ ಮಾಡೋದು, ಅಲ್ಲಿ ಪೇಸ್ಟ್ ಮಾಡೋದು, ಇಷ್ಟೇ ನಮ್ಮ ಕೆಲಸ. ಏನೂ ಮಾಡೋಂಗಿಲ್ಲ. ನೋಡ್ಕೊಳ್ಳಿ ನೋಡಿ, ಕಾಪಿ ಪೇಸ್ಟ್ ಅಂತ ಮತ್ತೆ ಹಾಕೋಣ. ಕಾಪಿ ಪೇಸ್ಟ್ ಟ್ಯಾಗ್ಸ್ ಹಾಕಿಬಿಡ್ತೀನಿ ನೋಡಿ. ಜಸ್ಟ್ ಎದಕ್ಕಪ್ಪ ಅಂದರೆ ಜಸ್ಟ್ ಏನಲ್ಲ, ತುಂಬ ಸಿಂಪಲ್. ನೋಡ್ಕೊಳ್ಳಿ, ಕಾಪಿ ಪೇಸ್ಟ್ ಹಾಕಿದ ತಕ್ಷಣ ಇಲ್ಲಿ ಎಲ್ಲ ಡಾಟ್ ಕಾಮ ಎಲ್ಲ ಆಟೋಮೆಟಿಕ್ ಬರುತ್ತೆ. ನಾವು ಏನು ಮಾಡೋಂಗಿಲ್ಲ, ಇದನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡೋದು. ಇಲ್ಲಿ ನೋಡ್ಕೊಳ್ಬೋದು. ಇಲ್ಲಿ ಏನಾಗುತ್ತೆ ನಿಮಗೆ ಟೈಟಲ್ ಬರುತ್ತೆ ನೋಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ಈ ಗೂಗಲು ಮತ್ತು ಈ ಜಿಮಿನಿ ಅದರಷ್ಟು ಮೈಂಡ್ ನಮ್ಮದು ಇದನ್ನಿಲ್ಲ. ಯಾಕಂದರೆ ಇದೆಲ್ಲ ಸರ್ಚಿಂಗ್, ಯಾರೆಲ್ಲ ಏನು ಸರ್ಚ್ ಮಾಡ್ತಾರೆ, ಏನು ಇದನ್ನ ಆಗ್ತಾಯಿದೆ, ಯಾವ ರೀತಿ ಹಾಕಿದರೆ ಎಲ್ಲ ರೆಕಮೆಂಡ್ ಮಾಡುತ್ತೆ. ನಾವು ಇದನ್ನ ಯೂಸ್ ಮಾಡ್ಕೊಂಡು ನಾವು SEO ಮಾಡಬೇಕು. ತುಂಬ ಸಿಂಪಲ್, ಏನು ಮಾಡೋಂಗಿಲ್ಲ. ಈಗ ಈ ಟೈಟಲ್ ಜಸ್ಟ್ ಇದನ್ನು ಕಾಪಿ ಮಾಡೋದು. ಎಕ್ಸಾಂಪಲ್ ಹೇಳ್ತಾನೆ. ಓಕೆ, ಇದರಲ್ಲಿ ಯಾವ ಒಂದು ಟೈಟಲ್ ಇದನ್ನು ಕಾಪಿ ಮಾಡ್ಕೊಂಡ ತಕ್ಷಣ ನೀವು ಏನು ಮಾಡೋದು, ಜಸ್ಟ್ ನಿಮ್ಮೊಂದು ವೀಡಿಯೋ ಯಾವೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಎಕ್ಸಾಂಪಲ್ ತೋರಿಸ್ತೀನಿ. ಈಗ ನಾನು ನಿಮಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿ. ಓಕೆ, ಈಗ ವೀಡಿಯೋ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ನೋಡೋಣ. ಓಕೆ, ಯಾವ್ದಾರ ಒಂದು ವೀಡಿಯೋ. ಓಕೆ, ಈಗ ನಾನು ಏನು ಮಾಡ್ತೀನಿ, ಒಂದು ಯಾವುದಾರ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಎಕ್ಸಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಈಗ ನಾನು 4,000 ವಾಚ್ ಅವರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡೋದು, ಆಲ್ಮೋಸ್ಟ್ ಈಗಾಗಲೇ ವೀಡಿಯೋ ಅಪ್ಲೋಡ್ ಆಗಿದೆ. ಅದು ಜಸ್ಟ್ ಆ ಒಂದು ವೀಡಿಯೋನ ಟೈಟಲ್ ಮತ್ತು ತಮ್ಮನೇಲಿ ಯಾವ ರೀತಿ ನೋಡಿ, ಯಾವ ರೀತಿ SEO ಮಾಡ್ತೀನಿ ನೋಡಿ. ಜಸ್ಟ್ ಈಗ ನೋಡ್ಕೊಳ್ಳಿ, ನಾನು ಏನು ಮಾಡ್ತೀನಿ, ಟೈಟಲ್ ಅಲ್ಲಿ ಏನಿದೆಲ್ಲ ಟೈಟಲ್ ಅದನ್ನು ಕಾಪಿ ಮಾಡ್ಕೊಂಡು ತಂದು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಜಸ್ಟ್ ಅದರ ನಂತರ ಬಿಟ್ಟು ಈಗೇನು ಡಿಸ್ಕ್ರಿಪ್ಷನ್ ಇದೆಲ್ಲ, ಈ ಡಿಸ್ಕ್ರಿಪ್ಷನ್ ಇದೆಲ್ಲ ಇದನ್ನೇ ತೊಗೊಂಬಂದ್ಬಿಟ್ಟು ಕಾಪಿ ಮಾಡಿದ್ರೆ ಆಗಿತ್ತು. ಈ ರೀತಿಯಾಗಿ ಕಾಪಿ ಮಾಡ್ಕೊಂಡು ಜಸ್ಟ್ ಏನೂ ಇಲ್ಲ. ಈಗ ನಾವು ಟೈಟಲ್ ಏನು ಹಾಕಿದ್ರಲ್ಲ ಅದನ್ನೇ ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಕೂಡ ಹಾಕಬೇಕು. ಮೇನ್ ಇಂಪಾರ್ಟೆಂಟು. ಟೈಟಲ್ ಏನಿದೆಲ್ಲ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕು. ಅದ್ರ ಜೊತೆಗೆ ಮತ್ತು ಡಿಸ್ಕ್ರಿಪ್ಷನ್ ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕು. ಏನೂ ಮಾಡೋಂಗಿಲ್ಲ, ಅವಶ್ಯಕತೆ ಇಲ್ಲ. ಈ ರೀತಿ. ಇನ್ನು ನೆಕ್ಸ್ಟ್ ಮಾಡ್ಬಿಟ್ಟು ನಾವೇನು ಮಾಡಬೇಕು, ಟ್ಯಾಕ್ಸ್ ಏನಿಲ್ಲ, ಜಸ್ಟ್ ಈ ಟ್ಯಾಕ್ಸ್ ಹಾಕಿದ್ರೆ ಏನುತ್ತೆ ಆಟೋಮೆಟಿಕ್ ಇದ್ದಾಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಈ ಟ್ಯಾಕ್ಸ್ ಕಾಪಿ ಮಾಡ್ಕೊಳ್ಬೇಕು. ಈ ಟ್ಯಾಕ್ಸ್ ಕಾಪಿ ಮಾಡ್ಕೊಂಡ ತಕ್ಷಣ ಏನು ಮಾಡೋಂಗಿಲ್ಲ,
ಜಸ್ಟ್ ನಾವು ಏನು ಮಾಡ್ಕೊಂಡು ನಮ್ಮೊಂದು ವಿಡಿಯೋ ಇದರಲ್ಲಿ ಸೆಕ್ಷನ್ ಟ್ಯಾಕ್ಸ್ ಸೆಕ್ಷನಲ್ಲಿ ಹಾಕಿಬಿಡ್ಬೇಕು. ಜಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಓಕೆ, ಇಲ್ಲಿದೆ ನೋಡಿ, ಯಾವ ಟ್ಯಾಕ್ಸ್ ಇದೆಯಲ್ಲ ಪೇಸ್ಟ್ಮೆಂಟೇ ಸಾಕು, ಆಟೋಮೆಟಿಕ್ ಎಲ್ಲ ಟ್ಯಾಕ್ಸ್ ಬರುತ್ತೆ ನೋಡಿ. ಈ ರೀತಿ ಟ್ಯಾಕ್ಸ್ ಹಾಕಿ ಡೇಟ್, ಇವತ್ತಿನ ಡೇಟ್ ಹಾಕಿ ಜಸ್ಟ್ ವಿಡಿಯೋ ಈ ಅಪ್ಲೋಡಿಂಗ್ ಪ್ರೊಸೆಸ್ ಏನಿದೆಲ್ಲ ಎಲ್ಲ ಕಂಪ್ಲೀಟ್ ಆದ ತಕ್ಷಣ ನಾವು ಆಟೋಮೆಟಿಕ್ ವೀಡಿಯೋ ಅಪ್ಲೋಡ್ ಮಾಡಬೇಕು. ಈ ರೀತಿ ಮಾಡಿ ನೀವು SEO ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ಅಂದರೆ ನಿಮ್ಮೊಂದು ವಿಡಿಯೋ ಟೈಟಲ್. ನಾನು ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ, ಇಲ್ಲಿ ಏನಿದೆಲ್ಲ ಈ ಟ್ಯಾಕ್ಸ್ ಅಂದರೆ ChatGPT ನಿಮ್ಗೆ ಬರುತ್ತಲ್ಲ, ಇಲ್ಲೆಲ್ಲ ನೀವು ಯೂಸ್ ಮಾಡ್ಕೊಳ್ಬೋದು. ಟೈಟಲ್ ಆಗಿರ್ಬೋದು, ಟ್ಯಾಕ್ಸ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಆರಾಮಾಗಿ ನೀವು ಯೂಸ್ ಮಾಡ್ಕೊಂಡು ಇಲ್ಲಿಂದ ನೀವು SEO ಮಾಡ್ಬೋದು. ಈ ರೀತಿ ಮಾಡ್ಬೋದು. ಈ ರೀತಿ ಮಾಡಿದರೆ ಆಟೋಮೆಟಿಕ್ ನಿಮ್ಮೊಂದು ವಿಡಿಯೋ ವೈರಲ್ ಆಗುತ್ತೆ. ಆ್ಯಕ್ಚುಲಿ ಉಂಟು. ಈಗ ನೀವು ನೋಡಿದ್ರೆ ಇದು ನೋಡಿ. ಮತ್ತು ಮೇನ್ ಇಂಪಾರ್ಟೆಂಟ್ ಅಂದರೆ ಟೈಟಲ್ ಮತ್ತು ಟ್ಯಾಕ್ಸ್ ಏನಿದೆಲ್ಲ ಇದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ. ಸ್ವಲ್ಪ ಚೇಂಜಸ್ ಅಂದರೆ ಸ್ವಲ್ಪ ನೋಡಿ. ಸೊ ಯಾಕಂದರೆ ಒಮ್ಮೊಮ್ಮೆ ChatGPT ತಪ್ಪಾಗಿ ಕೂಡ ಕೊಡ್ಬೋದು. ಸ್ಪೆಲ್ಲಿಂಗ್ ರಾಂಗ್ ಆಗಿರುತ್ತೆ, ಇಲ್ಲಾಂದರೆ ಕನ್ನಡದಲ್ಲಿ ಇದ್ದರೆ ಕನ್ನಡ ರಾಂಗ್ ಆಗುತ್ತೆ. ಅದಕ್ಕೋಸ್ಕರ ಕಾಪಿ ಪೇಸ್ಟ್ ಮಾಡಬೇಡಿ. ಸ್ವಲ್ಪ ನೋಡಿ ಅದರ ಯಾವಾಗ ಸರಿಯಾಗಿದೆ ಇಲ್ಲ ಎಲ್ಲ ಚೆಕ್ ಮಾಡಿ ಆ ನಂತರ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಏನೂ ಇಲ್ಲ. ಈ ರೀತಿ ಮಾಡಿ ನೀವು ಆರಾಮಾಗಿ ಈಸಿಯಾಗಿ ನೀವು ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋಗೆ ನೀವು SEO ಮಾಡ್ಬೋದು. SEO ಮಾಡೋದಂದ್ರೆ ತುಂಬ ಬೆನಿಫಿಟ್ಸ್ ಇದೆ. ಏನಂದರೆ ಬೇಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ, ಮತ್ತು 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ, ಮತ್ತು ಅದ್ರ ಜೊತೆಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗಿ ನೀವು ಯೂಟ್ಯೂಬ್ನಿಂದ ಕೂಡ ಅರ್ನಿಂಗ್ಸ್ ಕೂಡ ಮಾಡ್ತಾರೆ. ಯಾಕಪ್ಪ SEO ತುಂಬ ಪವರ್ ಅಂದರೆ ಮೇನ್ ಇಂಪಾರ್ಟೆಂಟ್. ಯೂಟ್ಯೂಬ್ನಲ್ಲಿ ನಮಗೆ ಮೇನ್ ಅಂದರೆ SEO ಮಾಡಲಿಲ್ಲ ಅಂದರೆ ನಮ್ಮ ವಿಡಿಯೋ ಬೇಗ ರ್ಯಾಂಕಿಂಗ್ ಆಗೋಲ್ಲ ಆ್ಯಕ್ಚುಲಿ ಉಂಟು. ಅದಕ್ಕೋಸ್ಕರ ನಮ್ಮ ವಿಡಿಯೋ ವೈರಲ್ ಆಗಬೇಕು, ಬೂಸ್ಟ್ ಆಗಬೇಕಂದ್ರೆ SEO ಮಾಡಲೇಬೇಕು. ನಾನು ನಿಮಗೆ ಈ 2026ರಲ್ಲಿ ಅದು ಒಂದು ಫೈನಲಾಗಿ SEO ಯಾವ ರೀತಿ ಮಾಡೋದು, ಅದು ChatGPT ಮತ್ತು Gemini ಈ ರೀತಿ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡೋದು ನಾನು ನಿಮಗೆ ಈ ಒಂದು ಸಂಪೂರ್ಣ ಕ್ಲಿಯರಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೇನ್ ಇಂಪಾರ್ಟೆಂಟು ನೀವು ಈ SEO ಮಾಡಿದರೆ ಮಾತ್ರ ಅಲ್ಲ, ಅಂದರೆ ಟೈಟಲು ಮತ್ತು ತಮ್ನೆಲು ಮತ್ತು ಡಿಸ್ಕ್ರಿಪ್ಷನು ಮತ್ತು ಟ್ಯಾಕ್ಸ್ ಇದನ್ನ ಇಷ್ಟು ಹಾಕಿದರೆ ಆಗಲ್ಲ. ಒಳ್ಳೆ ರೀತಿಯಿಂದ ಕಂಟೆಂಟ್ ಇರಬೇಕು. ಮತ್ತು ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ನಿಮ್ಮೊಂದು ವೀಡಿಯೋ ತಮ್ನೆಲ್, ಯೂಟ್ಯೂಬ್ ವೀಡಿಯೋ ತಮ್ನೆಲ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ನಿಮ್ಮೊಂದು ಯೂಟ್ಯೂಬ್ ವಿಡಿಯೋ ವೈರಲ್ ಆಗಬೇಕು, ವೈರಲ್ ಆಗಬಾರ್ದು ಅದ್ರ ಮೇಲೆ ಡಿಸೈಡ್ ಆಗಿರುತ್ತೆ. ಮತ್ತು ಒಳ್ಳೆ ರೀತಿಯಿಂದ ತಮ್ನೆಲ್ ಮಾಡಿ, ಒಳ್ಳೆ ರೀತಿಯಿಂದ ಟೈಟಲು, ಒಳ್ಳೆ ರೀತಿಯಿಂದ ಡಿಸ್ಕ್ರಿಪ್ಷನ್, ಒಳ್ಳೆ ರೀತಿಯಿಂದ ಟ್ಯಾಕ್ಸ್ ಹಾಕಿ ಆಟೋಮೆಟಿಕ್ ನಿಮ್ಮೊಂದು ವಿಡಿಯೋ ವೈರಲ್ ಆಗುತ್ತೆ. ಏನೆಲ್ಲ ತುಂಬ ಸಿಂಪಲ್. ನಾನು ಈ ಒಂದು ವಿಡಿಯೋದಲ್ಲಿ ಒಂದು SEO ಯಾವ ರೀತಿ ಮಾಡೋದು, ಅದೊಂದು ಪ್ರೊಫೆಷನಲ್ ಆಗಿ ಯಾವ ರೀತಿ SEO ಮಾಡೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಮತ್ತು ಅದ್ರ ಜೊತೆ ಎಲ್ಲರೂ ಕೂಡ ಒಂದು ರಿಕಮೆಂಡ್ ಏನಂದರೆ, ನೀವು ವಿಡಿಯೋ ಏನು ಇದಿಲ್ಲ, ಜಸ್ಟ್ ಟೈಟಲ್ ತಮ್ನೆಲ್ ಎಲ್ಲ ಹಾಕಿದ ತಕ್ಷಣ ಅಪ್ಲೋಡ್ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆದ ತಕ್ಷಣ ಡೈರೆಕ್ಟಾಗಿ ಅಪ್ಲೋಡ್ ಮಾಡಿಬಿಡಿ. ಸ್ವಲ್ಪ ಶೆಡ್ಯೂಲ್ ಹಾಕಿ, ಟೈಮಿಂಗ್ ಸೆಟ್ ಮಾಡಿ, ಆವಾಗ ವೀಡಿಯೋ ಅಪ್ಲೋಡ್ ಮಾಡಿ. ಯಾಕಂದರೆ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಅದೇನು ಬೆನಿಫಿಟ್ಸ್ ಇದೆ ನೀವು ಕೇಳಿದ್ರೆ ವೀಡಿಯೋ ಮಾಡ್ತೀನಿ ಅಂತ. ಏನೂ ಇಲ್ಲ, ತುಂಬ ಸಿಂಪಲ್. ನಾನು ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋದು ಮುಂಚೆ ಎಲ್ಲ ನಮ್ಮ ಕನೆಕ್ಟ್ ಇಷ್ಟ ಎಲ್ಲರೂ ಕೂಡ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಎಲ್ಲರಿಗೆ ಚೇಂಜ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ.